अस्सलाम वालेकुम रहमतुल्लाहि बरकातहू। तमाम रामदुर मुसलमान भाइयों से एक ज़रूरी ऐलान के लिए हमारे अंजुमन के अध्यक्ष साहब, उपाध्यक्ष साहब और सेक्रेटरी साहब और तमाम हमारे डायरेक्टर साहब आज मौजूद हैं। लेकिन अध्यक्ष साहब को कुछ काम रहने की वजह से वो हमला इस काम के लिए आगे बढ़ाने के लिए बोल कर गए हैं। क्या है, अभी बहुत सारे लोगों के दिमाग में अंजुमन को लेकर हम भी मेंबर बनना है बोल के बहुत सारे लोगों के दिमाग में है। और आप सब बोल रहे हैं कि कन्नड़ में बोलो, ठीक है। ಎಲ್ಲರ ಗಮನದಲ್ಲಿ ಒಂದು ವಿಷಯ ತರ್ತಕ್ಕಂಥದ್ದು ಏನಂತಂದ್ರೆ ಅಂಜುಮನ್ ಇಸ್ಲಾಂ ಕಮಿಟಿಗೆ ಹೊಸ ಸದಸ್ಯರನ್ನ ನೇಮಕ ಮಾಡಿಕೊಳ್ಳುವ ಕುರಿತು ಈಗಾಗಲೇ 2025 ಜನವರಿ ತಿಂಗಳಲ್ಲಿ ನಾವು ಶಹರದ ಅಂಜುಮನ್ ಇಸ್ಲಾಂ ಕಮಿಟಿಯಲ್ಲಿ ಎಲ್ಲರೂ ಪಾಲ್ಗೊಂಡು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಒಂದು ಠರಾವನ್ನ ತೆಗೆದುಕೊಂಡಿದ್ದೀವಿ. ಆ ಠರಾವ್ ಆಧಾರಿತವಾಗಿ ಹೋದ ವರ್ಷ ಅಂದ್ರೆ 25 ನವೆಂಬರ್ ಅಲ್ಲಿ ಮತ್ತೆ ನಾವು ಮಸೀದಿಗಳಲ್ಲಿ ಐಲಾನಾತ್ ಮಾಡಿದ್ವಿ. ಏನಂತ ಹೇಳಿ, ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಕೆಲಸ ಮಾಡೋಣ, ಶಹರದ ಅಂಜುಮನ್ದಲ್ಲಿ ಶಹರದ ಎಲ್ಲ ಮುಸಲ್ಮಾನ್ ಬಾಂಧವರು ಕೆಲಸ ಮಾಡೋಣ. ಕೆಲವೊಬ್ಬರು ಇದರ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡಕತ್ತಾರ ಅಂತ ಹೇಳಿ ನಮ್ಮನ್ನ ಗಮನಕ್ಕೆ ಬಂದಾಗ ನಾವು ಅವತ್ತು ಕೂಡ ಜುಮ್ಮಾದಲ್ಲಿ ನಾವು ಐಲಾನಾತ್ ಮಾಡಿದ್ವಿ. ಆದರೆ ಅದು ಸಂದರ್ಭ ಬಂದಾಗ ನಾವು ನಿಮಗೆ ಮತ್ತೆ ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ವಿ. ಅದರ ಮುಖಾಂತರ ಮಾರ್ಚ್ 2026 19ನೇ ತಾರೀಕಿಗೆ ನಮ್ಮ ಅವಧಿ ಮುಕ್ತಾಯವಾಗಲಿದೆ. ಅದರ ಮುಂಚಿತವಾಗಿ ಈಗ 10 ದಿವಸದ ಹಿಂದೆ ಹೊಸ ಸದಸ್ಯರು ನೇಮಕ ಮಾಡಿಕೊಳ್ಳುವ ಕುರಿತು ನಮ್ಮ ಬೆಳಗಾವಿಯ ವಫ್ ಬೋರ್ಡ್ದಿಂದ ರಾಮದುರ್ಗ್ ಶಹರ್ ಅಂಜುಮನ್ ಇಸ್ಲಾಂ ಕಮಿಟಿಗೆ ಆದೇಶವನ್ನು ಬಂದಿದೆ. ಈ ಚುನಾವಣೆಯು ಸದಸ್ಯರನ್ನ ಮಾಡಿಕೊಳ್ಳೋದು ಸಂಪೂರ್ಣವಾಗಿ ಇದು ವಫ್ ಬೋರ್ಡ್ದ ಕಾನೂನು, ಇದು ಒಂದು. ಆಮೇಲೆ ಇದು ನಮ್ಮ ರಾಮದುರ್ಗ ವಫ್ ಸಂಸ್ಥೆಯ ಬೈಲಾಸ್, ಇದರ ಅಡಿಯಲ್ಲಿ ನಾವು ಹೊಸ ಸದಸ್ಯರನ್ನ ನೇಮಕ ಮಾಡ್ಕೋಬೇಕು. ಯಾಕೆ ಈ ಗೊಂದಲ? ಆ ಥರ ಯಾವುದೇ ರೀತಿಯಿಂದ ಗೊಂದಲದಲ್ಲಿ ತಾವು ಬೀಳಬಾರ್ದು. ಒಬ್ಬ ಸದಸ್ಯನಿಗೆ ಒಂದೇ ಅರ್ಜಿ ಸಿಗ್ತದೆ. ಆ ಒಬ್ಬ ಸದಸ್ಯ ಆಗ ಬಯಸವನು ರಾಮದುರ್ ಶಹರದ ವಫ್ನಲ್ಲಿ ದಾಖಲಾತಿ ಇರ್ತಕ್ಕಂಥ ಯಾವುದೇ ಸಂಸ್ಥೆಯಲ್ಲಿ ಅವನು ಸದಸ್ಯ ಈ ಮುಂಚೆ ಇರಬಾರ್ದು. ಅಂಜುಮನ್ ಸಂಸ್ಥೆಯಲ್ಲಿ ಸದಸ್ಯ ಆಗ ಬಯಸವ ಮತ್ತೊಂದು ಸಂಸ್ಥೆಯಲ್ಲಿ ಅವನು ಸದಸ್ಯ ಇರಬಾರ್ದು. ಎರಡೇದ್ದು ಸದಸ್ಯತ್ವ ಶುಲ್ಕ 100 ರೂಪಾಯಿ ಹಾಗೂ ಪ್ರತಿ ತಿಂಗಳ 20 ರೂಪಾಯಿದಂತೆ ಒಟ್ಟು 340 ರೂಪಾಯಿಯನ್ನು ಅವರು ನಮ್ಮಲ್ಲಿ ಭರಿಸಬೇಕು. ಆಮೇಲೆ ಇದರದ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಇರ್ತೈತಿ. ಆಮೇಲೆ ಒಂದು ಫಾರ್ಮ್ ತಗೋಬೇಕಂತಂದ್ರೆ ಅರ್ಜಿ ಫಾರ್ಮ್ಗೆ 10 ರೂಪಾಯಿ ಕೊಟ್ಟು ನಮ್ಮ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿಯವರು ಇದನ್ನ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ಈಗಾಗಲೇ ನಾವು ಕೇಳ್ಪಟ್ಟಿವಿ, ಯಾರ್ಯಾರು ಜೆರಾಕ್ಸ್ಗಳನ್ನ ಮಾಡಿ ಅವರು ಇಷ್ಟ ಬಂದಂಗೆ ಅವರು ಅದಕ್ಕೆ ಆಧಾರ್ ಕಾರ್ಡು ಅದನ್ನೆಲ್ಲ ಹಚ್ಚಾಗತ್ತಾರಂತೇಳಿ. ಅದು ಆ ರೀತಿ ಇರಂಗಿಲ್ಲ. ಇದು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಸದಸ್ಯರಾಗ ಬಯಸುವವರ ಅಪ್ಲಿಕೇಶನ್ ಫಾರ್ಮ್. ಇದು ಈ ಫಾರ್ಮ್ ಪಡಿಬೇಕಂದ್ರೆ ಈ ಫಾರ್ಮಕ್ಕೆ 10 ರೂಪಾಯಿ ಅವನು ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಹತ್ರ ಜಾಮಿಯಾ ಮಸೀದಿಯಲ್ಲಿ ಕೊಟ್ಟು ಇದನ್ನ ಪಡಿಬೇಕಾದ್ರೆ ಒಂದು ರಿಜಿಸ್ಟರ್ ಒಳಗೆ ಸಹಿ ಮಾಡಿ ಪಡಿಬೇಕು. ವಾಪಸ್ ಇದನ್ನ ಭರ್ತಿ ಮಾಡಿ ಕೊಡಬೇಕಾದಾಗ ಕೊಟ್ಟು ಮತ್ತೆ ರಿಜಿಸ್ಟರ್ ಅಲ್ಲಿ ಸಹಿ ಮಾಡಬೇಕು. ಅವಾಗ ಈ ಕೆಳಗಡೆ ಇದ್ದಂತ ಒಂದು ಎಂಕ್ನಾಲಜ್ಮೆಂಟ್ ನಮ್ಮ ವಫ್ ಸಂಸ್ಥೆಯಿಂದ ಯಾವ ಸದಸ್ಯ ಇದನ್ನು ಕೊಟ್ಟಿರ್ತಾನ ಅವನಿಗೆ ರಿಟರ್ನ್ ಆಗಿ ಸಿಗ್ತೈತಿ. ಇದಾದ 4ನೇ ತಾರೀಕಿನವರೆಗೂ ಇದರದ ಸಮಯಾವಕಾಶ ಐತಿ. ತಮಗೆ ಯಾರು ಕೊಡೋರು ಇದ್ದಾರೆ, ಯಾರು ಈ ಸದಸ್ಯತ್ವ ಬಯಸಿದ್ದಾರೆ ಅವರಿಗೆ ಇದು 4ನೇ ತಾರೀಕಿನವರೆಗೂ ಸಮಯ ಐತಿ. ಇನ್ನು ಉಳಿದ ಬಹಳಷ್ಟು ಜನ ಬಂದ್ ಹೇಳ್ಯಾರ. ಇದ್ರೊಳಗೆ ಯಾವುದು ಗೊಂದಲ ಮಾಡ್ಕೊಳ್ಳುವಂತದ್ದು ಇದೇ ಇಲ್ಲ. ವೆರಿ ಸಿಂಪಲ್, ಬಹಳ ಸಿಂಪಲ್. ಯಾರು ಶಹರದ ಮುಸಲ್ಮಾನರು ಯಾರು ಆಗ ಬಯಸಿದ್ದಾರೆ ಅವರು ತಮ್ಮ ಆಧಾರ್ ಕಾರ್ಡನ್ನು ಇದಕ್ಕೆ ಹಚ್ಚಬೇಕು, ಜೆರಾಕ್ಸ್ 2 ಫೋಟೋ ಹಚ್ಚಬೇಕು, ಒಂದು ಅವ್ರನ್ನ ವೋಟರ್ ಐಡಿಯನ್ನು ಜೆರಾಕ್ಸ್ ಹಚ್ಚಬೇಕು.
18 ವರ್ಷ ಮೇಲ್ಪಟ್ಟಿರ್ಬೇಕು. ಯಾರು ಇದರಲ್ಲಿ ಸದಸ್ಯರಾಗೋರು ಇದ್ದಾರೆ ಅವರು 18 ವರ್ಷದ ಮೇಲ್ಪಟ್ಟಿರ್ಬೇಕು. ಇದು ಇದರದ ಸಂಪೂರ್ಣವಾದಂತ ಒಂದು ಕ್ಲಿಯರೆನ್ಸ್. ಇದರ ಹೊರತಾಗಿ ಮತ್ತೆ ನಿಮ್ಗೆ ಯಾರಾದರೂ ಸಂಶಯ ಇದ್ರೆ ಏನೇನೋ ಒಂದು ಗಾಳಿ ಸುದ್ದಿಗಳನ್ನ ಮಾಡಾಕತ್ತಾರ. ದಯವಿಟ್ಟು ಅದಕ್ಕೆ ಯಾರು ಕಿವಿ ಕೊಡ್ಬೇಡಿ. ಇಲ್ಲೇ ನನ್ನ ಜೊತೆ ಎಷ್ಟು ಜನ ಇವತ್ತು ನಾವು ಮಾಧ್ಯಮದ ಮುಖಾಂತರ ಎಲ್ಲರ ಗಮನಕ್ಕೆ ತರಾಕತ್ತೀವಿ. ಉದ್ದೇಶನ ಅದ, ಯಾರು ಗೊಂದಲ ಬೀಳಬಾರ್ದು ಮತ್ತೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಾಕತ್ತೀವಿ. ಯಾರಿಗೂ ಏನಾದ್ರು ಗೊಂದಲ ಇತ್ತಂದ್ರೆ ನೇರವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲ ಜಾಮೆ ಮಸೀದಿಗೆ ಬಂದು ತಾವು ಭೇಟಿಯಾಗಿ ಕೆಲಸವನ್ನು ಮಾಡಬೇಕು. ಮತ್ತೆ ಬಹಳಷ್ಟು ಜನ ಅಕ್ಕಿದಗಳು ತಗೊಂಡು ಗೊಂದಲ ಅನ್ಸುತ್ತೆ. ಅದು ಯಾವುದೇ ರೀತಿಯಿಂದ ಯಾರೂ ಕೂಡ ಅದನ್ನ ಗೊಂದಲಕ್ಕೆ ಒಳಗಾಗಕ್ಕೆ ಹೋಗ್ಬೇಡ್ರಿ. ನಾನು ಈಗಾಗಲೇ ವಕ್ಫ್ ಬೋರ್ಡಿನ ಕಾನೂನು ಬುಕ್ ತೋರಿಸಿದ್ದೀನಿ, ನಮ್ಮ ಬಯಲಾದು ತೋರಿಸಿದ್ದೀನಿ. ಏನಿದ್ರು ಲೀಗಲ್ ಆಗಿ ಕಾನೂನು ಪ್ರಕಾರ ನಾವು ಸದಸ್ಯತ್ವವನ್ನು ಮಾಡ್ಕೋಬೇಕಾಗ್ತೈತಿ. ಖಂಡಿತವಾಗಿಯೂ ಅದ್ರ ಬಗ್ಗೆ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ತಮ್ಮ ಈಗಾಗಲೇ ಎಲ್ಲಾ ಶಹರದ ಮಸೀದಿಗಳಲ್ಲಿಯೂ ಕೂಡ ಇದರ ಬಗ್ಗೆ ಗಮನ ತಂದು ಮತ್ತೆ ಮಾಧ್ಯಮದ ಮುಖಾಂತರನೂ ಕೂಡ ನಾವು ಇದನ್ನ ಮಾಹಿತಿ ಕೊಡಾಕತ್ತೀವಿ. ಇನ್ನೂ ಒಂದು 4-5 ದಿವಸ ಬಿಟ್ಟು ಮತ್ತೆ ಹಂಗೇನಾರ ಪೇಪರ್ ಅಲ್ಲಿ ಕೊಡ್ತಕ್ಕಂತ ಏನಾರ ಸಂದರ್ಭ ಬಂದ್ರೂ ಕೂಡ ಅದನ್ನು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಅವರ ಗಮನಕ್ಕೆ ತರ ಬಯಸ್ತೀನಿ. ನಮಸ್ಕಾರ.